ನಮಸ್ತೆ. ಬದುಕಲ್ಲಿ ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು. ಯಾವ ಅವತಾರ ಪುರುಷರನ್ನು ಕೂಡ ದೇವಾನುದೇವತೆಗಳನ್ನು ಕೂಡ ಅದು ಬಿಟ್ಟಿಲ್ಲ. ಕರ್ಮವನ್ನು ಕಳ್ಕೊಳ್ಳಲಿಕ್ಕೆ ಹಲವಾರು ಮಾರ್ಗಗಳಿವೆ. ದೊಡ್ಡ ದೊಡ್ಡ ಸಂಕಷ್ಟಗಳು, ಜಾತಕದ ಸಮಸ್ಯೆ ಅಂತೆಲ್ಲ ಭಯ ಪಡ್ತೀರಿ, ಮಾಯ ಮಾಟ ಕಂದೃಷ್ಟಿ ಅಂತೆಲ್ಲ ಭಯ ಪಡ್ತೀರಿ. ದೊಡ್ಡ ದೊಡ್ಡ ಸಂಕಷ್ಟಗಳಿಗೆ ಸರಳವಾದ ಪರಿಹಾರ ಅಂದರೆ ಅದು ಗುರುಕೃಪೆ. ಗುರುಪೂರ್ಣಿಮೆಯ ಮಹತ್ವ ಏನು ಅಂತ ಕೇಳಿದ್ದೀರಿ. ಸರಳವಾಗಿ ನಾನು ಇವತ್ತು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಗುರುಕೃಪೆಯನ್ನು ದಾಟಿ ನಿಮ್ಮ ಬದುಕಿನಲ್ಲಿ ಯಾವುದೇ ದೊಡ್ಡ ಸಂಕಷ್ಟವೂ ಕೂಡ ನಿಮ್ಮನ್ನು ತಟ್ಟೋದಿಲ್ಲ. ಹಾಗಾದರೆ ಕರ್ಮವನ್ನು ಅನುಭವಿಸಲೇಬೇಕು ಅಂತ ಹೇಳಿದ್ನಲ್ಲ ಅಂತ ಕೇಳ್ಬೋದು ನೀವು. ಯಾವ ಥರ ಅಂದರೆ, ಕಷ್ಟ ಬರ್ತದೆ, ಆದರೆ ಆ ಕಷ್ಟದಿಂದ ಹೊರಗೆ ಬರುವ ಒಂದು ಮಾರ್ಗವೂ ಕೂಡ ನಮಗೆ ಸಿಗ್ತದೆ. ಉದಾಹರಣೆಗೆ, ಒಂದು ಆಕ್ಸಿಡೆಂಟಲ್ಲಿ ನಾವು ರೋಡಲ್ಲಿ ಬಿದ್ದೋಗ್ತೀವಿ ಅಂತ ಅಂದ್ಕೊಳ್ಳಿ. ಗುರುಕೃಪೆ ಇದ್ದಾಗ ಅದು ಚಿಕ್ಕದಾಗಿ ಆಗ್ತದೆ, ನಮಗೆ ಸಹಾಯ ಸಿಗ್ತದೆ, ಆ್ಯಂಬುಲೆನ್ಸ್ ಸಿಗ್ತದೆ, ಸರಿಯಾದ ಸಮಯದಲ್ಲಿ ಸರಿಯಾದ ಡಾಕ್ಟ್ರು ಸಿಗ್ತಾರೆ, ಆರೋಗ್ಯವಾಗಿ ಮನೆಗೆ ಬರ್ತೀವಿ. ಆ ಗುರುಕೃಪೆ ಅಂತಹ ಕೃಪೆಗಳು ನಮ್ಮನ್ನು ಕಾಪಾಡಿಲ್ಲ, ನಮ್ಮ ಸತ್ಕರ್ಮ ನಮ್ಮನ್ನು ಕಾಪಾಡಿಲ್ಲ ಅಂತಾದರೆ ಆಕ್ಸಿಡೆಂಟ್ ಆಗ್ತದೆ, ನಮ್ಮನ್ನು ಯಾರೂ ಕೂಡ ಕಂಡುಕೊಳ್ಳೋದಿಲ್ಲ, ಅಥವಾ ಸರಿಯಾದ ಡಾಕ್ಟರ್ ಸಿಗೋದಿಲ್ಲ, ಅಥವಾ ಆರೋಗ್ಯ ಚಿಕಿತ್ಸೆಯಲ್ಲೇ ತಪ್ಪಾಗ್ಬೋದು, ಅಥವಾ ಆ್ಯಂಬುಲೆನ್ಸ್ ಹೋಗೋ ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಬದುಕು ಮಧ್ಯವೇ ನಿಂತು ಹೋಗ್ಬೋದು. ಇದು ಗುರುಕೃಪೆಗಿರುವ ಮಹತ್ವ. ಆಕ್ಸಿಡೆಂಟನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ, ಅದು ನಮ್ಮ ಕರ್ಮ. ಆದರೆ ಅದರಿಂದ ಹೊರಬಂದು ಸರಿಯಾದ ಮಾರ್ಗ, ದಾರಿ, ಸಾಂತ್ವನ, ಸರಿಯಾದ ಜನರ ಸಹಯೋಗ ನಮಗೆ ಸಿಗ್ತದೆ. ಬದುಕಲ್ಲಿ ನಿಮಗೆ ಏನೇ ಇರ್ಬೋದು, ಮನಸ್ಸು ಸರಿ ಇಲ್ಲ ಅಂತಾದರೆ ಯಾವುದನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಹೌದಾ? ಆಹಾರ ಚೆನ್ನಾಗಿದೆ ತಟ್ಟೆಯಲ್ಲಿ, ತಿನ್ನೋ ಮನಸ್ಸಿಲ್ಲ ಅಂದರೆ, ಒಳ್ಳೆ ಹಾಸಿಗೆ ಇದೆ, ನಿದ್ದೆ ಬರುವ ಮನಃಶಾಂತಿ ಇಲ್ಲ ಅಂತಾದರೆ, ಒಳ್ಳೆಯ ಸುಂದರವಾದ ಸಂಗಾತಿ ಇದ್ದಾರೆ, ಮಾನಸಿಕವಾಗಿ ಒಬ್ಬರಿಗೊಬ್ಬರಿಗೆ ಅರ್ಥ ಆಗಿಲ್ಲ ಅಂತಾದರೆ ಚೆನ್ನಾಗಿರ್ತದ? ಇಲ್ಲ. ಮನಸ್ಸು ತುಂಬ ಚೆನ್ನಾಗಿರಬೇಕು. ಮನಸ್ಸು ಸರಿ ಇದ್ದರೆ ನಮ್ಮ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ಬದುಕುವ ಶಕ್ತಿ ನಮಗೆ ಇರ್ತದೆ. ಮನಸ್ಸಿಗೆ ಕಾರಕ ಚಂದ್ರ. ಜಾತಕ ಕಳಿಸ್ಬೇಡಿ, ನಾನು ಭವಿಷ್ಯ ಹೇಳೋದಿಲ್ಲ, ಆದರೆ ಯೋಗಶಾಸ್ತ್ರಕ್ಕೂ ಮತ್ತು ಜ್ಯೋತಿಷ್ಯಕ್ಕೂ ಸಂಬಂಧ ಇದೆ. ಆದ್ದರಿಂದ ಈ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ. ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರ್ತದೆ. ಮನಸ್ಸು ಸರಿ ಇದ್ದರೆ ಎಂಥದ್ದೇ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಿ ನಾವು ಬದುಕಬಹುದು. ಇಲ್ಲ ಮನೋಬಲ ಹೋದರೆ ಚಿಕ್ಕ ಚಿಕ್ಕ ಸಮಸ್ಯೆಗೆ ಮನುಷ್ಯ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ ಅಂತ ಸೂಸೈಡ್ ತನಕ ಹೋಗ್ತಾನೆ. ಅದೇ ರೀತಿಯಾಗಿ ಇಡೀ ಜಾತಕದಲ್ಲಿ ಎಂಥದೇ ಸಮಸ್ಯೆ ಇರ್ಬೋದು, ಗುರುಬಲ ಚೆನ್ನಾಗಿದೆ, ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ ಅಂತಾದರೆ ಅವೆಲ್ಲವನ್ನು ದೊಡ್ಡದಾಗಿ ಹಾವು ಕಚ್ಚಿ ಸಾಯಬೇಕು ಅಂತಹ ಇದ್ದ ಸಮಸ್ಯೆಗಳು ಇರುವೆ ಕಚ್ಚಿ ದೂರ ಆಗ್ತದಂತೆ. ಗುರು ತತ್ವ ಅಷ್ಟು ದೊಡ್ಡದ್ದು. ಈ ಗುರು ತತ್ವ, ಹಾಗಾದರೆ ಕಂಡವ್ರನ್ನ ಗುರು ಅಂತ ಕರಿತೀರಿ, ಅದು ನಿಮಗೆ ಬಿಟ್ಟದ್ದು. ಆದರೆ ನಿಮ್ಮ ಬದುಕಿಗೆ ಗುರುತತ್ವದ ಎಂಟ್ರಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂತಾಗ ಎರಡು ವಿಷಯಗಳು. ಒಂದು, ಆ ಗುರುತತ್ವ ಜಾಗೃತಿಯಾಗಿರುವ ಸಾಧಕನ ಹತ್ತಿರ ನೀವು ಹೋದಾಗ ಬೇಡುವ ಮನಸ್ಥಿತಿ ಕಡಿಮೆ ಆಗ್ತದೆ. ತುಂಬ ಜನ ಹೇಳ್ತಾರೆ, ಅಲ್ಲಿ ಹೋದೆ ಇಷ್ಟು ಒಳ್ಳೆಯದಾಯಿತು, ಅಷ್ಟು ಒಳ್ಳೆಯದಾಯಿತು, ಅದನ್ನು ಕೇಳಿಕೊಂಡೆ, ಇದನ್ನು ಕೇಳಿಕೊಂಡೆ ಅಂತ. ವ್ಯಾಪಾರ ಕೇಂದ್ರ ಅಲ್ಲ, ಕೇಳುವ ಮನಸ್ಥಿತಿಯೇ ದೂರ ಆಗ್ತದೆ ಗುರುವನ್ನು ನೀವು ಭೇಟಿಯಾದಾಗ. ಎರಡನೇದು, ನಿಮ್ಮ ಈಗೋ ಝೀರೋ ಆಗ್ತದೆ. ಅವರು ಬೈದರು, ಹೊಡೆದ್ರು, ನಿಮ್ಮನ್ನು ತಿರಸ್ಕಾರ ಮಾಡಿದರು, ನಿಮ್ಮನ್ನು ತಿರುಗಿ ನೋಡದೇ ಇದ್ದರೂ ಕೂಡ ನಿಮಗೆ ಕಿಂಚಿತ್ತೂ ಮನಸ್ಸಿಗೆ ವೇದನೆ ಆಗೋದಿಲ್ಲ. ಈಗೋ ಡ್ರಾಪ್ ಆಗಿರುತ್ತೆ, ಝೀರೋ ಲೆವೆಲ್ ಈಗೋ ಹೋಗಿರ್ತೀರಿ ನೀವು. ಮೂರನೇದು, ಅಂತಹ ಗುರುತತ್ವ ಜಾಗೃತಿಯಾಗಿರುವ ಸಾಧಕನನ್ನು ಭೇಟಿ ಆದಾಗ ಏನಾಗುತ್ತೆ, ನಿಮ್ಮ ಬದುಕು ಅವರನ್ನು ಭೇಟಿ ಆಗಲಿಕ್ಕೆ ಮುಂಚೆ ಮತ್ತು ಭೇಟಿ ಆದ ಮೇಲೆ ಎಂಬ ಎರಡು ಭಾಗ ನಿಮಗೆ ಸ್ಪಷ್ಟವಾಗಿ ಕಾಣ್ತದೆ. ಎಲ್ಲಿ ಉಚ್ಚಕೋಟಿ ದೇವತೆಗಳ ಸಾನ್ನಿಧ್ಯ ಇದೆ, ಗುರುತತ್ವ ಜಾಗೃತಿಯಾಗಿರುವ ಸಾಧಕ ಇರ್ತಾನೆ, ಅಲ್ಲಿ ಮನಃಶಾಂತಿ ಇರ್ತದೆ ಮತ್ತು ಮನಸ್ಸು ಏಕಾಗ್ರ ಆಗ್ತದೆ ಮತ್ತು ಧ್ಯಾನಕ್ಕೆ ಹೋಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಬದುಕಿನ ವ್ಯಾಮೋಹಗಳು ಕಡಿಮೆ ಆಗ್ತಾ ಹೋಗುತ್ತೆ.
ಮಿಕ್ಕಿದೆಲ್ಲವನ್ನು ಕೊಡಲಿಕ್ಕೆ ಹಲವಾರು ಶಕ್ತಿಗಳಿವೆ, ಹಲವಾರು ಮಾರ್ಗಗಳಿವೆ, ಸಾಧನೆಗಳಿವೆ, ಹಲವಾರು ದೇವತೆಗಳಿದ್ದಾರೆ ಮತ್ತು ಸಮಾಜದಲ್ಲಿ ಹಲವಾರು ಸಾಧಕರು ಕೂಡ ಇದ್ದಾರೆ. ಬೇರೆಲ್ಲವನ್ನು ಬೇರೆಲ್ಲ ಕಡೆ ಪಡ್ಕೋಬೋದಂತೆ. ಇದನ್ನು ಕೇವಲ ಇವರಿಬ್ಬರು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಹಾಗಾದರೆ ಹೇಗೆ ಕರ್ಮ ಕೊಲ್ಕೊಳ್ಳೋದು? ಈ ಗುರು ಪೂರ್ಣಿಮೆ ಚಂದ್ರ ಮತ್ತು ಗುರು ಆವತ್ತು ಚಂದ್ರನಂಥ ತಾಯಿಯ ಹೃದಯ ಇರುವ, ಏಕೆಂದರೆ ತಾಯಿಗೂ ಮತ್ತು ಚಂದ್ರನಿಗೂ ಸಂಬಂಧ, ಮಾತೃ ಹೃದಯ ಇರುವ ಚಂದಿರನಂಥ ಕಾಂತಿಯನ್ನು ನಮ್ಮ ಬದುಕಿಗೆ ತರುವ ಆ ಗುರುವಿನ ದರ್ಶನ, ಅವರಿಗೆ ಮಾಡುವ ಸೇವೆ, ನೀವು ಕೊಡುವ ದಕ್ಷಿಣೆ ನಿಮ್ಮ ಬದುಕಿನ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡ್ತದೆ. ಗುರುಪೂರ್ಣಿಮೆಯನ್ನು ಯಾರೂ ತಪ್ಪಿಸಿಕೊಳ್ಬೇಡಿ. ನಿಮ್ಮ ಸಂಪ್ರದಾಯದಲ್ಲಿ ಯಾವ ಗುರುಗಳನ್ನು ನೀವು ಆರಾಧನೆ ಮಾಡ್ತೀರಿ, ನಂಬಿದ್ದೀರಿ, ನಿಶ್ಚಯವಾಗಿಯೂ ಭೇಟಿಯಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಯಥಾಶಕ್ತಿ ದಕ್ಷಿಣಾದಿಗಳನ್ನು ಕೊಟ್ಟು ಅವರ ಸೇವೆಯನ್ನು ಮಾಡಿ. ಮುಂದಿನ ಗುರುಪೂರ್ಣಿಮೆಯ ಒಳಗಡೆ ಅದರ ಫಲವನ್ನು ನೀವು ನೋಡ್ತೀರಿ. ಗುರುಪೂರ್ಣಿಮೆಯಲ್ಲಿ ಯಾರೂ ತಪ್ಪಿಸಿಕೊಳ್ಬೇಡಿ. ಎಷ್ಟೇ ದೂರ ಇದ್ದರೂ, ಎಂಥದೇ ಪರಿಸ್ಥಿತಿ ಇದ್ದರೂ ನಿಮ್ಮ ಗುರುಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮ ಬದುಕನ್ನು ಬದಲಿಸುವ ದಿನ ವರ್ಷದಲ್ಲಿ ಆ ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆ ನಮಗೂ ತುಂಬ ವಿಶೇಷ. ಯಾಕೆಂದರೆ ಜಗದ್ಗುರುವಾದ ಕ್ಲೇಶನಾಶಕ ಸರ್ವೇಷ್ಟಪ್ರದ ಶ್ರೀಕೃಷ್ಣ ಪರಮಾತ್ಮ ಯಂತ್ರದ ಸ್ವರೂಪದಲ್ಲಿ ಜೀವನಯೋಗಕ್ಕೆ ಈ ವರ್ಷ ಬಂದಿದ್ದಾನೆ. ಇದು ಮೊದಲ ಗುರುಪೂರ್ಣಿಮೆ. ಅವನೊಟ್ಟಿಗೆ ನಮಗೆ ನೀವು ನಿಮ್ಮ ಗುರುಗಳನ್ನು ಭೇಟಿ ಮಾಡಿ. ಎಲ್ಲರ ಬದುಕಲ್ಲಿ ಇರುವ ಅಂಧಕಾರ ದೂರ ಆಗಲಿ, ಕಷ್ಟ ದೂರ ಆಗಲಿ, ನೆಮ್ಮದಿಯಾಗಿರಿ, ಆರೋಗ್ಯವಾಗಿರಿ, ಆನಂದವಾಗಿರಿ. ಭಗವಂತ ನಿಮ್ಮ ಗುರುತತ್ವ ನಿಮಗೆ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಅನುಗ್ರಹ ಮಾಡಲಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಯಾರಾದರೂ ಗುರು ಅಷ್ಟಕದ ಮಾಹಿತಿಯನ್ನು ತಿಳ್ಕೊಬೇಕು ಅಂತಾದರೆ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.